चालोल्लासोपहत सकलावत्यतमसे जगज्जन्मस्थेव प्रलयरचनाशीलवपुषे नमो अशेषाम्नाय स्मृतिहृदयतिक्ताय हरये न शब्दाब्धौ गाढा न च निगमचर्चा सुचतुरा न च न्याये प्रौढा न च विदितवेद्यापि वयम् परं श्रीमत्पूर्णप्रमतिगुरुकारुण्यसरणिं प्रपन्नाः मान्याः स्मः किमपि च वदन्तोऽपि महताम् नारायणं निखिलपूर्णगुणैकदेहं निर्दोषमप्यतममप्यखिलैः सुवाक्यैः अस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि ॐ अथाथोर्मजिज्ञासा ॐ कुपिता हि फणच्छाया समीकृत्यापरं सुखं सेवन्ते यत्पदं धीराः तमुपासे ಯತ್ಪತಿಂ. ಇಲ್ಲಿ ನೋಡಿ ಕೆಲವು ಸೈಕಲ್ ಬಿಡ್ತಾ ಎರಡು ಕೈ ಬಿಟ್ಟರೆ ಹೋಗ್ತಿರ್ತಾರೆ ಜೋರು, ಎರಡು ಕೈ ಬಿಟ್ಬಿಡ್ತಾನೆ ಗೊತ್ತಾಯ್ತಾ, ಜೋರಾಗಿ ಬಿಟ್ಟು ಜೋಡಿತಾರೆ. ಉಳಿದವ್ರು ಆಡ್ತಿ ಮಾಡಿ ಬಿದ್ದೋಗ್ಬಿಡ್ತಾರೆ. ಅವನಿಗೇನಿದೆ, ಎರಡು ಕೈ ಹಿಡ್ಕೊಂಡೇ ಬಿಡ್ತಾರೆ, ಎರಡು ಹಿಡ್ಕೊಂಡು ದಪ್ಪತ್ತ ಬಿದ್ದುಬಿಡ್ತಾನೆ. ಅವನ ಫಾಸ್ಟಾಗಿ ಹೋಗ್ತಾರೆ. ಬಂದು ಯಾರು ಕೂರ್ಸ್ಕೊಂಡಿರ್ತಾರೆ, ಮಕ್ಕಳನ್ನ ಇನ್ನೊಬ್ರು ಕೂರ್ಸ್ಕೊಂಡಿರ್ತಾನೆ ಹೋಗ್ತಾನೆ. ಅದೆಲ್ಲ ಏನದು ಆ ಥರ ಕಂಟ್ರೋಲ್ ಇದೆ. ಅದು ಮುಡಿದವ್ರು ಮಾಡ್ಲಿಕ್ಕೆ ಹೋಗಬಾರ್ದು ಆ ರೀತಿಯಲ್ಲಿ. ಸೊ ಎಕ್ಸೆಪ್ಷನ್ಸ್ ಅವು. ಅವ್ರ ಮೇಲೆ ಇವನು ಮಾಡ್ಲಿಕ್ಕೆ ಹೋಗಿ ಎಷ್ಟು ಜನ ಮಾಡ್ತಾರೆ, ರಾತ್ರಿ ಮಾಡಿ ಎಲ್ಲ ಹೊಡೆದು ಹೋಗ್ಬಿಡ್ತಾರೆ. ಯಾರೋ ಬಿಡ್ತೀವಿ, ತಾವು ಸಾಯ್ತಾರೆ, ಇನ್ನೊಬ್ಬರು ಕೊಲ್ತಾರೆ, ಹಾಗೆಲ್ಲ ಮಾಡಬಾರ್ದು. ಕೆಲವು ನೋಡಿರ್ತೀರಿ, ಸ್ಕೂಟರ್ ಮಲ್ಕೊಂಡ್ಬಿಟ್ಟಿರ್ತಾರೆ, ಇದು ಬೈಕ್ ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾನೆ, ಹೋಗ್ತಾರೆ, ಫುಲ್ ಇದ್ರಲ್ಲಿ ಹೋಗ್ತಾರೆ. ಎಷ್ಟು ನೋಡಿದ್ರೆ ಏನೋ ಆಗಲಿಲ್ಲ ಅಂದರೆ ಅವ್ರ ಪುಣ್ಯ, ಉಳಿದವ್ರ ಪುಣ್ಯ ಅಂತ ಅವ್ರ ಇವನ್ನಲ್ಲ, ಮೂರ್ಖತನ ಇದು. ಎಲ್ಲ ಫೀಲ್ಡಲ್ಲಿ ಎಲ್ಲೋ ಮಾಡ್ತಾನೆ, ಮದುವೆ ಎಲ್ಲ ಭಾರತ ಅಂತ ನೋಡ್ಕೊಂಡಿರ್ತಾವೆ, ಅವೆಲ್ಲ ಬೇರೆ. ಸರ್ಕಸ್ನಲ್ಲಿ ಏರ್ಪಾಡು ಮಾಡಿರ್ತಾರೆ, ಹಾಗೆಲ್ಲ ಮಾಡಿದ್ರೆ ತಪ್ಪಾಗುತ್ತೆ. ಬಟ್ ಸಾಮರ್ಥ್ಯ ಇದ್ದವ್ರು ನೋಡಿಬಿಟ್ಟು ಉಳಿದವ್ರು ಮಾಡ್ಲಿಕ್ಕೆ ಹೋಗಿ ಎಷ್ಟೋ ಜನ ಅಪಘಾತ ಮಾಡಿಕೊಡೋದು. ಏನೋ ಮಾಡ್ಲಿಕ್ಕೆ ಹೋಗಿ, ಇದು ಶಕ್ತಿಮಾನ್ ಸಿನಿಮಾ ಹೇಳ್ತಾರೆ, ಶಕ್ತಿಮಾನ್ ತುಂಬ ಜನ ಹೇಳ್ತಿರ್ತಾರೆ, ಸೀರಿಯಲ್ ಬರ್ತಿತ್ತಂತೆ. ಎಷ್ಟೋ ಜನ ಮಕ್ಕಳು ಮಾಡ್ಲಿಕ್ಕೆ ಹೋಗಿ ಸತ್ತೋದವ್ರು ಇರ್ತಾರೆ. ಅವನು ಹಾಡಿದ ಅದೆಲ್ಲ ಟ್ರಿಕ್, ಅದು ಫೋಟೋಗ್ರಫಿ ಟ್ರಿಕ್ ಇರುತ್ತದೆ. ಈ ನಿಜ ಅದ್ದವ್ರು ಮಾಡ್ಲಿಕ್ಕೆ ಹೋಗಿ ಸತ್ತೋಗ್ತಾರೆ, ಅದು ಬೇರೆ ಇದೆ. ಅದಕ್ಕೆ ದೊಡ್ಡವ್ರನ್ನ ಎಷ್ಟು ಸಾಧ್ಯ ಆಗುತ್ತೆ ಸಾಲ್ವ್ ಮಾಡೋ ಒಳ್ಳೆ ಬಿಡ್ತಾನದಲ್ಲಿ ಎಲ್ಲ ಮಾಡ್ಲಿಕ್ಕೆ ಹೋಗಿ ಇವನು ಅದೇ ಆಗ್ಬಿಡ್ತಾನೆ ಕೊನೆಗೆ, ಆ ಸಾಧ್ಯತೆ ಇರುತ್ತೆ. ಈಗ ಹೇಳ್ತಾರೆ, ಸಾಮಾನ್ಯತ ಅಂತ ಹೇಳಬೇಡ, ವ್ಯಾವೃತ್ತಂ ವೆಚ್ಚ ಸಾಮಾನ್ಯಂ ತದೇವ ಸ್ಯಾದ್ ವಿಶೇಷತಃ ನಚೈಕ ಧರ್ಮತಾತೇನ ಪದಾರ್ಥಾನಾಂ ಪರಸ್ಪರ. ವೆರಿ ಇಂಪಾರ್ಟೆಂಟ್. ಅವನು ಹೇಳ್ತಾನೆ ಒಂದೇ ಎಲ್ಲ ಕಡೆ ಇರುತ್ತೆ ಅಂತ ಹೇಳ್ತಾನೆ. ಒಂದೇ ಎಲ್ಲ ಕಡೆ ಇಲ್ಲ, ಇವನಿಗೆ ಇರೋದು ಯುನಿಕ್. ಇವನ ಜ್ಞಾನ ಇವಂದೇ, ಇವನ ಪ್ರತಿಯೊಂದು ಇವಂದೇನೆ. ಹಾಗಾಗಿ ಎಲ್ಲದ ಕಾಮನ್ ಫ್ಯಾಕ್ಟರ್ ಆಗಿರುತ್ತೆ ಅಂತ ಹೇಳ್ತಾನೆ. ತಪ್ಪೋದು, ಹಾಗೆ ಹೇಳಬಾರ್ದು ಅಂತ ಹೇಳ್ತಾನೆ. ಆದ್ದರಿಂದನೇ ವಿಶೇಷ ಬಲದಿಂದ ಕೂಡಿಸ್ಬೇಕೆ ಹೊರತು ನೀವು ನಿತ್ಯಂ ಏಕಂ ಅನೇಕಾನಗತಂ ಸಾಮಾನ್ಯಂ ಹೇಳಬಾರ್ದು. ಧರ್ಮಾಣಾಂ ಭೇದ ದೃಷ್ಟ್ಯೈವ. ಇವತ್ತು ವ್ಯಕ್ತಿಗಳು ಬೇರೆ ಇದೆ, ಈ ಗೋ ಬೇರೆ ಆ ಗೋ ಬೇರೆ, ಗೋ ಬೇರೆ ಇದು ಬೇರೆ, ಎತ್ತು ಬೇರೆ, ಎತ್ತು ಬೇರೆ ಕುದುರೆ ಬೇರೆ. ಸ್ಪಷ್ಟ ಇರಬೇಕಾದ್ರೆ ಒಂದೇ ಒಂದು ಅನುಗತವಾದ ಸಾಮಾನ್ಯ ಅಂತ ಹೇಳೋದಕ್ಕೆ ಹೋಗಬಾರದು. ಅನುಗತ ಧರ್ಮಗಳ ಕಾನ್ಸೆಪ್ಟ್ ಒಪ್ಪೋದಿಲ್ಲ. ಅಥವಾ ತತ್ ಸಾದೃಶ್ಯಸ್ಯ ದರ್ಶನ, ಸಾದೃಶ್ಯ ಇಂಪಾರ್ಟೆಂಟೇ ಹೊರತು ಅದಲ್ಲ. ಮಾಹು ಅತಃ ಸರ್ವೇ ಪದಾರ್ಥಾಶ್ಚ ಸಾಮಾನ್ಯಾತ್ ಸಾಕ್ಷ್ಯಗೋಚರಾ ಸರ್ವಮಿತ್ತೇವ ವಿಜ್ಞಾನಂ ಸರ್ವೇಷಾಂ ಕಥಮನ್ಯಥ. ಹಾಗಿದ್ರೆ ಸರ್ವ ಪದಾರ್ಥ ಅಂತ ನಮಗೆ ಅನಿಸುತ್ತಲ್ಲ, ಎಲ್ಲ ಅನ್ನೋ ಕಾನ್ಸೆಪ್ಟ್ ಹೇಗೆ ಅರ್ಥ ಆಗುತ್ತೆ ಅಂದರೆ ಸಾಕ್ಷಿ ಸಾಮರ್ಥ್ಯ, ಸಾಕ್ಷ್ಯ ಗೋಚರ. ಸಾಕ್ಷಿಗೆ ಏನು ಅರ್ಥ ಆಗುತ್ತೆ? ಮತ್ತು ಮುಂದೆ ನೋಡಿಲ್ಲ, ಹಿಂದೆ ನೋಡಿಲ್ಲ, ಹಿಂದೆ ರಾಜ ಮಹಾರಾಜರು ಹೇಗಿದ್ರು, ಮುತ್ತಾತ ಹೇಗಿದ್ರು ಅಂತ ಹೇಳ್ತಾರೆ, ಇವನಿಗೆ ಅರ್ಥ ಆಗುತ್ತೆ. ಆ ಕಾಲಕ್ಕೆ ಇವನಿಲ್ಲ, ಅರ್ಥ ಆಗುತ್ತೆ. ಅದಕ್ಕೆ ಸಾಮಾನ್ಯ ಏಕಾಗಿರೋದಲ್ಲ, ಗೊತ್ತಾ? ಸಾದೃಶ್ಯಾದಿಗಳಿಂದ ಬಂದ ಜ್ಞಾನ, ಸಾಕ್ಷಿಗೆ ಕೆಪಾಸಿಟಿ ಇದೆ. ಹಿಂದಿನ ಕತೆ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಅದಕ್ಕಿದೆ. ಸ್ವಲ್ಪ ದಿವಸದಲ್ಲಿ ಏನಾಗಬಹುದು ಅದನ್ನು ಯೋಚನೆ ಮಾಡ್ತಾರೆ. ಇದೆಲ್ಲ ಸಾಕ್ಷಿ ಸಾಮರ್ಥ್ಯವಾದ್ದರಿಂದ ಆ ಉತ್ತರ ಕೊಡೋದು ಬದಲು, ಸರಿಯಾದ ಉತ್ತರ ಕೊಡೋದು ಬದಲು ಏನು ಹೇಳ್ತಾ ಇದ್ದೀರಿ? ಸಾಮಾನ್ಯ ಅಂತ ಹೇಳ್ತೀರಲ್ಲ, ಒಪ್ಲಕ್ಕೆ ಬರೋದಿಲ್ಲ ಅಂತ. ಅದಕ್ಕೆ ಅತಃ ಸರ್ವೇ ಪದಾರ್ಥಾಶ್ಚ ಸಾಮಾನ್ಯಾತ್ ಸಾಕ್ಷ್ಯಗೋಚರಾ. ಎಲ್ಲ ಪದಾರ್ಥಗಳು ಕೂಡ ಸಾಮಾನ್ಯಾತ್, ಇವರು ಹೇಳೋ ಸಾಮಾನ್ಯ ಅಲ್ಲ, ಮತ್ತೆ ಜನರಲ್ ಸೆನ್ಸ್ನಲ್ಲಿ ಸಾಕ್ಷಿಗೆ ಅರ್ಥ ಆಗುತ್ತೆ. ಸರ್ವಮಿತ್ತೇವ ವಿಜ್ಞಾನಂ ಸರ್ವೇಷಾಂ ಕಥಮನ್ಯತ. ಸರ್ವ ಅಂತಷ್ಟ ಸಾಕ್ಷಿ ಒಂದು ಗ್ರಹಣ ಮಾಡುತ್ತದೆ. ಸರ್ವ ಎಲ್ಲ ಮಡಿಕೆಗಳು ಹೀಗೆ, ಎಲ್ಲ ಚಿನ್ನದ ಪದಾರ್ಥ ಹೀಗೆ ಅಂತ ಗುರುಸೋ ಶಕ್ತಿ ಇರೋದು ಯಾವುದಕ್ಕೆ? ಸಾಕ್ಷಿ ಶಕ್ತಿ. ಮನಸ್ಸಿಗೆ ಕೆಪಾಸಿಟಿ ಇಲ್ಲ, ಸ್ಮರಣೆ ಮಾಡ್ಕೊಡುತ್ತೆ ಅಷ್ಟೇ. ಮುಂದಿಂದ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಮನಸ್ಸಿಗಿಲ್ಲ. ಮತ್ತು ಅದು ಟ್ರೈನ್ ಮಾಡೋದವೆಲ್ಲ ಬೇರೆ. ಅದಕ್ಕೆ ಸಾಕ್ಷಿಗೆ ಏನು ಸಾಮರ್ಥ್ಯ ಇದೆ ಅಂದರೆ, ಸರ್ವ ಅನ್ನೋ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋ ಸಾಮರ್ಥ್ಯ ಅದಕ್ಕಿದೆ. ಇವೆಲ್ಲ ಏನು ಗೊತ್ತಾ, ಇದು ಸೂಪರ್ ಮೆಟಾಫಿಸಿಕ್ಸ್. ಇವೆಲ್ಲ ಕೂಡ ಕಥೆಗಳೆಲ್ಲ ಸರಿಯಾಗಿ ಓದಬೇಕಾದ್ರೆ. ಸರ್ವ ಅನ್ನೋ ಪದ ಕೇಳಿದ ತಕ್ಷಣ ಎಲ್ಲರೂ ಊಟಕ್ಕೆ ಬನ್ನಿ ಕೇಳಿದವನಂತಾನೆ. ಯಾವೆಲ್ಲರೂ ಯೋಚನೆ ಮಾಡ್ತಾನೆ,
ಯಾರು ಮೈಕಲ್ಲಿ ಕೇಳಿಸ್ಕೊಂಡೆಲ್ಲ ಬರಾಗಿಲ್ಲ. ಯಾರು ಬರ್ಬೇಕಲ್ಲಿ? ಅವರಿಗೆ ಮಾತ್ರ ಅಪ್ಲೈ. ಸರ್ವರು ಸತ್ಯ ಹೇಳಬೇಕು. ಇಲ್ಲಿ ಅವ್ರಿಗೆ ಕೂತವ್ರಿಗೆಲ್ಲ ಎಲ್ಲರಿಗೂ ಅಪ್ಲೈ. ಅಲ್ಲಿ ಎಷ್ಟು ಡಿಫರೆನ್ಸ್ ಬರುತ್ತೆ. ಸಾಕ್ಷಿ ಅರ್ಥ ಮಾಡಿಕೊಡುತ್ತೆ. ಈ ಸರ್ವ ಶಬ್ದ ಅರ್ಥ ಬೇರೆ, ಆ ಸರ್ವ ಅರ್ಥ ಬೇರೆ. ಈ ಸಾಕ್ಷಿ ಶಕ್ತಿ ಇದೆ. ಸರ್ವಮಿತ್ತೇವ ವಿಜ್ಞಾನಂ ಸರ್ವೇಷಾಂ ಕಥಮನ್ಯತ. ಚಿಕ್ಕ ಮಕ್ಕಳಿಗೂ ಕೂಡ ಸರ್ವ ಶಬ್ದಕ್ಕೆ ಅರ್ಥ ಆಗುತ್ತೆ. ಎಲ್ರು ಅಂತ ಹೇಳಿದ ತಕ್ಷಣ ಎಲ್ಲ ಹುಡುಗರು ಊಟಕ್ಕೆ ಬನ್ನಿ ಅಂತ ತಕ್ಷಣ ಏನು ಮಾಡ್ತಾರೆ? ದೊಡ್ಡವ್ರು ಕರೆಯಲ್ಲ ಅವರು. ಹುಡುಗರು ಮಾತ್ರ ನೀರು ಮಾಡಿ ಮೇಲೆ ಕರ್ಕೊಂಡು ಹೋಗ್ತಾರೆ. ಅರ್ಥ ಆಗಿದೆ ಅವರಿಗೆ ಸರ್ವ ಶಬ್ದಕ್ಕೆ ಏನರ್ಥ. ಹುಡುಗರಾದ್ರಿಂದ ಹುಡುಗರಲ್ಲ, ಅವ್ರಿಗೆ ಅಪ್ಲಿಕಬಲ್ ಅಲ್ಲ. ಹಾಂ, ಇಷ್ಟು ಹೇಳಿ ಕಿಂಚಿತ್ ಸಾದೃಶ್ಯ ವಿಜ್ಞಾನಾತ್ ಅಖಿಲಸ್ಯಾಪಿ ವಸ್ತುನಃ ಶಬ್ದಶಕ್ತಿ ಗ್ರಹಸ್ಯ ಸ್ಯಾತ್. ದೇರ್ಫೋರ್ ಒಂದು ಗೋವನ್ನು ತೋರಿಸಿ ಶಾಸ್ತ್ರಾದಿಮಾನ್ ಗೋವು ಅಂತ ಅರ್ಥ ಹೇಳಿದ ಮೇಲೆ ಇನ್ನೊಂದು ಗೋವನ್ನು ನೋಡಿದ ತಕ್ಷಣ ಏನು ಮಾಡ್ತಾನೋ ಶಬ್ದ ವ್ಯವಹಾರ ಶುರುವಾಯ್ತು. ಇದು ಗೋ ಅಂತ ಅರ್ಥ ಮಾಡ್ಕೊಂಡು ಇಷ್ಟೇ ಹೊರತು ಇದೆಲ್ಲ ಸಾಮಾನ್ಯ ಎಲ್ಲ ಕಲ್ಪನೆ ಮಾಡಬಾರ್ದು ಅಂತ ಹೇಳ್ತಾರೆ. ತತಃ ಸಾದೃಶ್ಯಮಾನ, ಅದೆಲ್ಲ ಡೀಪಾಗಿ ಅರ್ಥ ಆಗ್ಬೇಕಾದ್ರೆ ತುಂಬ ಯೋಚನೆ ಮಾಡಬೇಕು. ಪ್ರತ್ಯಕ್ಷಂ ಮಾನಸಂಚೈವ ಯದಾ ಅತೀತಾರ್ಥ ಗೋಚರಂ ತದಾ ಸ್ಮೃತಿ ಪ್ರಮಾಣತ್ವಂ ಅತೀತತ್ವ ವಿಶೇಷಿತಂ. ಆಧಿಕ್ಯಂ ಅನುಭೂತಾತ್ತು ತದಾ ಅತೀತತ್ವ ಮಿಷ್ಯತೆ ಮಾನತಾಚ ಕಥಂ ನ ಸ್ಯಾ ಸ್ಮೃತಿ. ಮತ್ತೊಂದು ಪ್ರಸಂಗ ಬಂತು. ಸ್ಮೃತಿ ಪ್ರಮಾಣನೋ ಅಪ್ರಮಾಣನೋ ಅನೇಕ ಇಶ್ಯೂಗಳು ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಪ್ರಮಾಣ ಹೇಳಿದ್ದಾರೆ ಎಲಾಬ್ರೇಟಾಗಿ ಇಲ್ಲಿ ಹೇಳ್ತಾರೆ. ಅವರೇ ವ್ಯಾಖ್ಯಾನ ಇದೆ. ಈಗ ಸ್ಮೃತಿ ಅಂದರೆ ಮೆಮೊರಿ. ದೈಹಿಕರ ಪ್ರಕಾರ ಮೆಮೊರಿ ಪ್ರಮಾಣ ಅಲ್ಲ. ಮೆಮೊರಿ ಪ್ರಮಾಣ ಅಲ್ಲ ಅವ್ರ ಪ್ರಕಾರ. ಹಾಗಿರೋ ಓದೋದು ಬರೆಯೋದು ಯಾವ್ದ್ರ ಮೇಲೆ ಮಾಡ್ತಿರೋದು ಇವನು? ನಿನ್ನಿನ ಪಾಠ ಒಪ್ಪಿಸ್ತಾನೆ, ಆ ಸ್ಮೃತಿ ಅಲ್ವೇನದು? ಅವ್ರ ಪ್ರಕಾರ ಅಪ್ರಮಾಣ. ಇದನ್ನು ಓದ್ತಾರೆ ಜನ. ಏನು ಹೇಳಬೇಕು? ಇವತ್ತಿಗೂ ಅದನ್ನು ಸೀರಿಯಸ್ ಆಗಿ ಓದ್ತಾರೆ, ಬರೀ ಓದೋದಿಲ್ಲ, ಸೀರಿಯಸ್ ಆಗಿ ಓದ್ತಾ. ಅದ್ರ ಕಾರಣ ಏನು ಕೊಡ್ತಾರೆ ಗೊತ್ತಾ? ಸ್ಮೃತಿ ಪ್ರಮಾಣ ಅಲ್ಲ ಅದಕ್ಕೆ ಏನು ಕಾರಣ ಕೊಡ್ತಾರೆ ಅಂದರೆ ಅಂತ ಏನು ಹೇಳ್ತಾರೆ ಅಂದರೆ, ಇವತ್ತು ಯಾರೋ ಜ್ಞಾಪಿಸ್ಕೊಂಡೆ ಅವ್ರು ಇಲ್ಲೇ ಇಲ್ಲ. ಈಗ ನೋಡಿದ್ರ ಸ್ಮೃತಿ ಪ್ರಕಾರ ಅವನು ಅಂತ ತೋರಿಸ್ತು, ಅವನಿಲ್ಲ ಈಗ, ಅದಕ್ಕೆ ಸ್ಮೃತಿ ತಪ್ಪು. ಆ ಕಾಲನೂ ಇಲ್ಲ, ಅವನೂ ಇಲ್ಲ, ಆದ್ದರಿಂದ ಸ್ಮೃತಿ ಅಪ್ರಮಾಣ ಅಂತ ಹೇಳಿ. ಗೊತ್ತಾಯ್ತಾ? ಅದು ಶ್ರುತಿ ಏನು ಹೇಳಿತು? ಈಗ ಅವನ ಬಗ್ಗೆ ಹೇಳಿತು ಅಲ್ಲ, ಇವ್ರು ಹೇಳೋದು. ನೋಡಿದ್ರೆ ಅವನಿಲ್ಲ, ಅವನ ಬಗ್ಗೆ ಜ್ಞಾನ ಬಂತ, ಆದ್ದರಿಂದ ಸ್ಮೃತಿ ಅಪ್ರಮಾಣ ಅಂದ್ಬಿಟ್ಟು. ಆದರೆ ಸ್ಮೃತಿ ಹಾಗೆ ಬಂದಿಲ್ಲ. ಸ್ಮೃತಿ ಏನಂತ ಬರುತ್ತೆ? ಅವತ್ತಿನ ಕಾಲದಲ್ಲಿ ಅವನು ಹಾಗಿದ್ದ. ಇವತ್ತೊಂದು ಬಂದಿದೆ. ಇವತ್ತೊಂದರ ಭ್ರಮೆ ಆಗೋದು. ಇವತ್ತೊಂದರ ಭ್ರಮೆ, ಆದ್ರೆ ಅವತ್ತು ಹಾಗಿದ್ದಾಗ ಸತ್ಯ. ಅದು ಅದ್ವೈತಗಳು ಹೇಗೆ ಭ್ರಮೆನ ಜಗತ್ತನ್ನು ಏನಂತ ಕರೆದ್ರು? ಮಿಥ್ಯಾ ಅನ್ನಬಾರ್ದು, ಅನಿತ್ಯ ಅಂತ ಕರೀಬೇಕು. ಅನಿತ್ಯ ವಸ್ತುವನ್ನು ಶ್ರುತಿ ಗ್ರಹಣ ಮಾಡ್ತು ಅಂತ ಹೇಳಬೇಕೆ ಹೊರತು ಅದು ವಸ್ತು ಇವತ್ತಿಲ್ಲ ಅಂಥೇಳಿ ಅವತ್ತು ತಿಳ್ಕೊಂಡಿದ್ದು ತಪ್ಪ. ಹಾಗಿದ್ರೆ ಇವನು MSc ಓದ್ತಿದ್ದಾನೆ, ಈ BSc ಓದ್ತಾ. BSc ಓದಿದ್ದು ಸುಳ್ಳು ಆಗಿದ್ರೆ ಸತ್ಯ. BSc ಓದಿದ್ದು, ಈ BSc ಓದ್ತಾ ಇಲ್ಲ, ಅದು BSc ಓದಿದ್ದು ಸತ್ಯ. ಇದನ್ನ ಅರ್ಥ ಮಾಡ್ಕೊಳ್ಳೋ ಬರಲಿಲ್ಲ ಅವರಿಗೆ. ಹೇಳೋದು ಅದಕ್ಕೆ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಪದ ಹಾಕ್ತವ್ರು ಬೆಳೆಸ್ತಿರೋದು ಅಷ್ಟೇ. ಯಾಕೆ ಬರಲಿಲ್ಲ ಅಂಬೋದಕ್ಕೆ ಸುತ್ತು ಬಳಸಿ ಮಾತಾಡ್ತಾರಲ್ಲ, ಹಾಗೆ ಬರಲಿಲ್ಲ ಅಂಬ ಸಿಂಪಲ್ ಆನ್ಸರ್ ಅದಕ್ಕೆ. ಅದು ಬಿಟ್ಟು ಯಾವ್ದು ಬರಲಿಲ್ಲ ಏನಂತ ಕತೆ ಆಡಿಬಿಟ್ಟು ಕೇಳೋದ್ರೆ ಸಾಕಾಗುತ್ತೆ. ಹೋಲಿ ಬಿಡಬಾರ್ದು, ಬಂದಷ್ಟು ಬಿಟ್ಟರು ಅಷ್ಟು ಗೊತ್ತುಬಿಡುತ್ತೆ. ಹಾಂ, ಯಾರ ಪ್ರತ್ಯಭಿಜ್ಞಾನೇ ಆಗಬೇಕಾಗಿಲ್ಲ. ಪ್ರತ್ಯಭಿಜ್ಞಾ ಯಾವಾಗ? ಮೆಮೊರಿ ಬೇಸಿಸ್ ಮೇಲೆ ಇವರು ಇದು ಪ್ರತ್ಯಭಿಜ್ಞಾ. ಬರೀ ಅವರಿದ್ರು, ಇದು ಪ್ರತ್ಯಭಿಜ್ಞಾ ಅಲ್ಲ. ಇದು ನಮ್ಮ ತಾತ ಹೀಗಿದ್ರು, ನಮ್ಮ ತಂದೆ ಹೀಗಿದ್ರು ಅಂತ ಜ್ಞಾಪಕ ಬಂತು. ಅದೇನು ಏನಲ್ಲ, ಅದು ಪ್ರತ್ಯಭಿಜ್ಞಾ ಅಲ್ಲ. ಇವ್ರು ನಮ್ಮ ತಂದೆ, ಅದೇನದು? ಅದು ಪ್ರತ್ಯಭಿಜ್ಞಾ. ಸೋಯಂ ದೇವದತ್ತ. ಮೆಮೊರಿ ಬೇರೆ, ಪ್ರತ್ಯಭಿಜ್ಞಾ ಬೇರೆ. ಆ್ಯಕ್ಚುಲಿ ಪ್ರತ್ಯಭಿಜ್ಞಾಕ್ಕೆ ಏನು ಬೇಕೋ? ಮೆಮೊರಿ ಬೇಕೇ ಬೇಕು. ಆದರೆ ಮೆಮೊರಿ ಅಷ್ಟೇ ಪ್ರತ್ಯಭಿಜ್ಞಾ ಅಲ್ಲ. ಗೊತ್ತಾಯ್ತಾ? ಐಡೆಂಟಿಫೈ ಮಾಡಬೇಕು, ಅದೇ ವ್ಯಕ್ತಿ ಇವನು, ಅದು ಪ್ರತ್ಯಭಿಜ್ಞೆ ಆಗುತ್ತೆ. ಅದನ್ನು ಹೇಳ್ತಾರೆ. ಅದು ಸ್ಮೃತಿ ಅಪ್ರಮಾಣ ಅಂತ ಹೇಳ್ತೀಯಲ್ಲ, ತಪ್ಪದು. ಯಾಕೆ? ಪ್ರತ್ಯಕ್ಷಂ ಮಾನಸಂಚೈವ ಯದಾ ಅತೀತಾರ್ಥ ಗೋಚರಂ ತದಾ ಸ್ಮೃತಿ ಪ್ರಮಾಣತ್ವಂ ಅತೀತತ್ವ ವಿಶೇಷಿತಂ. ಕಳೆದದ್ದನ್ನು ಜ್ಞಾನ ಕೊಟ್ಟರೆ ಅದು ಸ್ಮೃತಿ ಅಷ್ಟೇ. ಸ್ಮೃತಿಗಿರೋದು ಎರಡು ಶಕ್ತಿ ಇದೆ, ಮನಸ್ಸಿಗೆ ಎರಡು ಶಕ್ತಿ ಇದೆ. ಹೇಳಿ, ಒಂದೇನು? ಒಂದು ಪ್ರಥಮಾರ್ಥ, ಎಲ್ಲ ಇಂದ್ರಿಯಗಳು ವರ್ಕ್ ಮಾಡ್ಬೇಕಾದ್ರೆ ಮೈಂಡ್ ಲಿಂಕ್ ಆಗ್ಬೇಕು. ಎಲ್ಲ ಇಂದ್ರಿಯಗಳು ಅದಕ್ಕೆ ಆಬ್ಸೆಂಟ್ ಮೈಂಡೆಡ್ನೆಸ್ ಇದ್ರೆ ಜ್ಞಾನ ಬರೋದಿಲ್ಲ. ಒಂದು ಕೆಪಾಸಿಟಿ ಬಳಸಿ. ಇನ್ನೊಂದು ಕೆಪಾಸಿಟಿ ಏನು ಅಂದರೆ ಸ್ವಾತಂತ್ರ್ಯೇಣ ಸ್ಮರಣ ಸಾಧನಂ ಮನಃ. ಮನಸ್ಸು ಇಂದ್ರಿಯ ಅಂದಮೇಲೆ ಏನು ಕೊಡಬೇಕದು? ಜ್ಞಾನ ಕೊಡಬೇಕು. ಬರೀ ಇದು ಕೊಟ್ಟರೆ ಜ್ಞಾನ ಆಗಲಿಲ್ಲ. ಸೊ ಸ್ಮರಣ ಎಂಬ ಜ್ಞಾನ ಬರೋದು ಯಾವ ಇಂದ್ರಿಯ? ಕಣ್ಣಿಗೆಲ್ಲ ಬರೋದಿಲ್ಲ. ಯಾವುದಕ್ಕೆ ಬರೋದು? ಅದು ಮನಸ್ಸಿಗೆ ಬರೋದು. ಸೊ ಸ್ವತಂತ್ರವಾಗಿ ಆ ಕೆಲಸ ಮಾಡುತ್ತೆ. ಇವು ಇಂದ್ರಿಯಗಳ ಮೂಲಕ ಇನ್ನೊಂದು ಇಂದ್ರಿಯಗಳ ಮೂಲಕ ಜ್ಞಾನಕ್ಕೆ ತಂದ್ಕೊಡು. ಎರಡು ಕೆಲಸ ಇದೆ ಮನಸ್ಸಿಗೆ ಅಂತ ಹೇಳಿದ್ದಾರೆ. ಈ ಪ್ರಮಾಣ ಬರ್ತೈತೆ, ಉಪಯೋಗ ಬರುತ್ತೆ. ಮರ್ತು ಬಿಟ್ಟರೆ ಬರೋದಿಲ್ಲ, ನೆನಪಿದ್ರೆ ಅರ್ಥ ಆಗುತ್ತೆ. ಆಧಿಕ್ಯಂ ಅನುಭೂತಾತ್ತು ಯದಾತೀತತ್ವ ಮಿಷ್ಯತೆ ಮಾನತಾಚ ಕಥಂ ನ ಸ್ಯಾತ್ ಸ್ಮೃತೆ
ತಮಾಷೆ ಅಂದರೆ ಹಾಗಿದ್ರೆ ಮನಸ್ಸು ಅಪ್ರಮಾಣ ಅಂತ ಆಗಿಬಿಟ್ರೆ ಸ್ಮೃತಿ ಪ್ರತ್ಯಭಿಜ್ಞೆ ಹೇಗೆ ಬರುತ್ತೆ ನಿಮಗೆ? ಒಂದು ಹಿಂದಿಂದೆಲ್ಲ ಬಿಟ್ಬಿಡಿ, ಏನಾಯ್ತು ಇವತ್ತು ಅವ್ರು ನೋಡಿ ಗುರುತಿಸಿದೆಯಲ್ಲ ಇದು ನನ್ನ ಮನೆ, ನಮ್ಮ ಇವರು ಹೇಗೆ ಗೊತ್ತಾಯ್ತು ನನಗೆ? ಮೆಮರಿ ಬೇಸ್ಡ್ ಹೋದಲ್ಲೋ ಪ್ರಮಾಣ, ಅದು ಅಪ್ರಮಾಣ ಅಂತೆ. ಅದರಿಂದ ಬರೋ ಪ್ರತ್ಯಭಿಜ್ಞೆ ಪ್ರಮಾಣ. ಇಂಥ ಅತಿ ಆಚರಣೆ ಎಷ್ಟು ಅವ್ಯವಸ್ಥೆ ಇದೆ ಅದರಲ್ಲಿ ಅಂತ ಕೇಳಿದರೆ ಇಂಥ ಮತ ಹೇಗೆ ಒಪ್ತೀರಿ ನೀವು ಅಂತ ಕೇಳಿದ್ರು. ಓದ್ತಾ ಬರಲ್ಲ, ಅತಿ ಶ್ರದ್ಧೆಯಿಂದ ಓದ್ತಾರೆ ಇವತ್ತು ಆ ಮತನ. ಶ್ರದ್ಧೆಯಿಂದ, ಭಾರಿ ಶ್ರದ್ಧೆಯಿಂದ ಓದ್ತಾರೆ. ಸುಧಾದಿಗಳನ್ನ ಓದ್ಬೇಕಾದ್ರೆ ಅಪ್ರೋಚ್ ಬೇರೆ, ಅದನ್ನ ಓದ್ಬೇಕಾದ್ರೆ ಭಾರಿ ಗೌರವ. ಭ್ರಾಂತಿ ಹುಟ್ಟುಬಿಟ್ಟಿದೆ. ಆಧಿಕ್ಯಂ ಅನುಭೂತಾತ್ತು ಯದಾ ಅತಿಥ್ಯತ್ವ ವಿಷ್ಯತೆ ಮಾನತಾ ಚ ಕಥಂ ನ ಸ್ಯಾತ್ ಸ್ಮೃತೇ ಬಾಧಶ್ಚ ನಾತ್ರ ಹಿ. ಮತ್ತೆ ನೋಡಿ, ಒಂದು ಜ್ಞಾನ ತಪ್ಪು ಅನ್ಬೇಕಾದ್ರೆ ಏನು ಆಧಾರ ಕೊಡ್ಬೇಕು ನೀವು? ಬಾಧ ತೋರಿಸಿ. ಇವತ್ತಿನ ದಿವಸ ಅಂತ ಹೊತ್ತಲ್ಲಿ ಹೀಗಿತ್ತು ಅಂತ ಹೇಳಿದ. ಬಾಧೆ ಏನಿದೆ ಆ ಕಾಲಕ್ಕೆ ಹೊರ ಸಿಗುತ್ತೆ ವಿಡಿಯೋದಲ್ಲಿ. ಅಥವಾ ಇವತ್ತಂತೂ ಸುಲಭ, ವಿಡಿಯೋದಲ್ಲಿ ತೋರಿಸ್ತಾರೆ, ಮದುವೆ ಆಗಿದ್ದು ತೋರಿಸ್ತಾರೆ, ಕರೆಕ್ಟ್ ಆಗಿದೆ. ಇವತ್ತು ಮದುವೆ ಆಗ್ತಾ ತೋರಿಸ್, ವಿಡಿಯೋ ಏನು ತೋರಿಸುತ್ತೆ ಅದು? ಈ ಮದುವೆ ಆಗ್ತಾಯಿದೆ ಅಂತ ತೋರಿಸೋದಿಲ್ಲ, ಹಿಂದೆ ಈ ಕಾಲಕ್ಕೆ ನಡೀತು ಅಂತ ತೋರಿಸುತ್ತೆ. ಒಪ್ತೀವೋ ಇಲ್ಲ? ಈಗ ಮನಸ್ಸೇ ನಮ್ಗೆ ವಿಡಿಯೋ ಕೆಲಸ ಮಾಡ್ತಿರೋದು, ಗೊತ್ತಾಯ್ತಾ? ಮನಸ್ಸು ಹೇಗಿದೆ ಅಂತ ಕೇಳಿದ್ರೆ ಜ್ಞಾಪಿಸ್ಕೊತ ನೀಟಾಗಿ ಜ್ಞಾಪಿಸ್ಕೊ, ಯಾರ್ಯಾರು ಬಂದಿವಿ ಎಲ್ಲ ಹೇಳ್ತಾ ಹೋಗ್ತಾನೋ. ಅದಿಷ್ಟು ಶಕ್ತಿ ಇದೆ. ವಿಡಿಯೋದಲ್ಲಿ ನೋಡ್ತಾನೆ, ಅಲ್ಲಿ ಮನಸ್ಸಿಂದಾನೆ ನೋಡ್ತಾನೆ. ಅದು ಸತ್ಯ. ಅದು ಇವತ್ತಿದ್ದಾರೆ ಅಂದರೆ ತಪ್ಪು. ಇವತ್ತು ಮದುವೆ ನಡೀತಾ ಇದೆ ಅಂತ ಹೇಳ್ಕೊಂಡ್ರೆ ತಪ್ಪು ಹೊರತು ಅವತ್ತು ನಡೆದಿದ್ದು ಹೌದು, ಈ ಛತ್ರ ಈ ಟೈಮು ಎಲ್ಲ ಹೇಳ್ತಾರೆ. ಸುಳ್ಳು ಹೇಗಾಗತ್ತೆ ಅದು? ಅದಕ್ಕೆ ಹೇಳ್ತಾರೆ ಬಾಧಶ್ಚ ನಾತ್ರ ಹಿ. ಇವತ್ತಿದೆ ಅಂದರೆ ಬಾಧ ಬರುತ್ತೆ, ಅವತ್ತಿತ್ತು ಅಂದರೆ ಬಾಧ ಬರೋದಿಲ್ಲ. ಯಥಾರ್ಥ ಜ್ಞಾನ ಏನು? ಬಾಧಾಭಾವ ಎಂಬುದು ಏನು ತೋರಿಸುತ್ತೆ? ಯಾಥಾರ್ಥ್ಯವನ್ನು ತೋರಿಸುತ್ತೆ. ಮಾನತ್ವಂ ಪ್ರತ್ಯಭಿಜ್ಞಾಯ ಅಪಿ ಸರ್ವಾನುಭೂತಿಗಂ. ಅದನ್ನೇ ಹೇಳಿದ್ರು. ಪ್ರತ್ಯಭಿಜ್ಞಾ ಎಲ್ಲರಿಗೂ ಪ್ರಮಾಣ ಅಂತ ಒಪ್ಪಿದ ಮೇಲೆ ಪ್ರತ್ಯಭಿಜ್ಞಾ ಬೇಸಾಗಿರೋ ಮೆಮೊರಿನ ಅಪ್ರಮಾಣ ಅಂತ ಹೇಗೆ ಕರೀತಿ ಅಂತ ಹೇಳಿದ. ಅಲ್ಲಿಗೆ ಓಂ ನಾರಾಯಣ